ರಾಜ್ಯ ಕಾಂಗ್ರೆಸ್ ಅಲ್ಲಿ ಇನ್ನೂ ಮುಗ್ದಿಲ್ವಾ ಕುರ್ಚಿ ರಾಜಕೀಯದ ಕಿತ್ತಾಟ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ದಲಿತ ಸಿಎಂ ಸ್ಥಾನಕ್ಕೆ ಕಾರ್ಡ್ ಪ್ಲೇ ಅನ್ನ ಮಾಡಿದ್ರ ಪರಮೇಶ್ವರ್ ಖರ್ಗೆ ಮುಂದೆ ಅಂತ ಹೇಳಿ ಕುತೂಹಲ ಇದೆ. ಒಂದ್ ಕಡೆ ಟೆಂಪಲ್ ರನ್ ಮಾಡಿ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಸಿಎಂ ಸ್ಥಾನಕ್ಕೋಸ್ಕರ ಡಿಕೆ ಶಿವಕುಮಾರ್ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅವರು ದೆಹಲಿ ಕಡೆಗೆ ಹೋಗುವಂತ ನಿರೀಕ್ಷೆಗಳಿದೆ. ಈ ಮಧ್ಯದಲ್ಲಿ ಸಿಎಂ ಬಣದ ಪ್ಲಾನ್ ಏನು? ದಲಿತ ಸಿಎಂ ಕಾರ್ಡ್ ಪ್ಲೇ ಅನ್ನ ಪರಮೇಶ್ವರ್ ಮುಖಾಂತರ ಖರ್ಗೆ ಮುಂದೆ ಮಾಡಿಸ್ತಾ ಟೀಮ್. ಸಿಎಂ ಬದಲಾದ್ರೆ ದಲಿತರು ಸಿಎಂ ಆಗಬೇಕು ಅನ್ನೋ ಒತ್ತಡ ತಂತ್ರವನ್ನ ಸಿಎಂ ಟೀಮ್ ಅನುಸರಿಸ್ತಾ ಇದೆ. ದಲಿತ ಕೋಟಾ ಬಂದ್ರೆ ಪರಮೇಶ್ವರ್ ಹೆಸರು ಪ್ರಸ್ತಾಪ ಮಾಡೋದಕ್ಕೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅರೇಂಜ್ ಮಾಡಿದಂತ ಡಿನ್ನರ್ ಪಾರ್ಟಿಯಲ್ಲಿ ಸಿಎಂ ಬಣ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಪರಮೇಶ್ವರ್ ಹೆಸರು ಮುನ್ನೆಲೆಗೆ ತರಬೇಕು ಅಂತೇಳಿ ಸ್ಟ್ರಾಟಜಿ ಬೆನ್ನಲ್ಲೇ ಖರ್ಗೆಯನ್ನ ಭೇಟಿ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪರಮೇಶ್ವರ್ ಅವರು ಭೇಟಿ ಮಾಡಿದ್ದಾರೆ. ಇಲ್ಲಿ ದಲಿತ ಸಿಎಂ ಕಾರ್ಡ್ ಅನ್ನ ಪ್ಲೇ ಮಾಡಿದ್ರ ಅಂತ ಹೇಳಿ ಕುತೂಹಲ ಇದೆ. ಈಗ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು ನಾಯಕರು. ಈ ಬೆನ್ನಲ್ಲೇ ಖರ್ಗೆ ಅವರನ್ನ ಪರಮೇಶ್ವರ್ ಅವರು ಭೇಟಿ ಮಾಡಿದ್ದಾರೆ. ಮತ್ತೆ ನಿನ್ನೆ ಖರ್ಗೆ ಅವರು ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ಹೈಕಮಾಂಡ್ ಮಟ್ಟದಲ್ಲಿ ಯಾವ್ದು ಗೊಂದಲ ಇಲ್ಲ, ಎಲ್ಲ ಇಲ್ಲಿ ಸ್ಥಳೀಯ ಮಟ್ಟದಲ್ಲೇ ನಿರ್ಮಾಣ ಆಗಿರೋದು, ಇವರೇ ಬಗೆಹರಿಸ್ಕೊಬೇಕು ಅಂತ ಹೇಳಿದ್ರು. ಇನ್ನು ಒಬ್ಬರಿಂದ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಅಂತ ಹೇಳಿನೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಖರ್ಗೆ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖರ್ಗೆ ಹೇಳಿಕೆ ಸರಿಯಾಗೇ ಇದೆ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಪಕ್ಷಕ್ಕಿಂತ ಇಲ್ಲಿ ಯಾರು ದೊಡ್ಡವರಿಲ್ಲ, ನಾನು ಹೈಕಮಾಂಡ್ ಜೊತೆ ಮಾತಾಡಿದ್ದೀನಿ, ನಾವು ತೀರ್ಮಾನ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಖರ್ಗೆ ಹೇಳಿಕೆಗೆ ಇವತ್ತು ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಖರ್ಗೆ ಹೇಳಿದ್ದು ಸರಿಯಾಗೇ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾವು ತೀರ್ಮಾನ ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳಿದೆ, ಇಲ್ಲಿ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಅಂತ ಹೇಳಿದ್ದಾರೆ. ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ತರಬೇಡಿ ಅಂತಾರೆ ಸರ್. ಆ ಚರ್ಚೆ ತರಬೇಡಿ ನನಗೆ ಹೇಳ್ರಿ. ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ. ನೋಡ್ಯಾ, ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ನವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಡಿಸಿಷನ್ ತಗೋತಿದೆ ಅದಕ್ಕೆ ಎಲ್ಲರೂ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಖರ್ಗೆ ಅವರು ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಸ್ಥಾನದ ವಿಷಯವಾಗಿ ಗೊಂದಲ ಇಲ್ಲ, ಇದು ಲೋಕಲ್ ಲೆವೆಲ್ ಅಲ್ಲೇ ಸೃಷ್ಟಿಯಾಗಿದ್ದು, ಅವರೇ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಪರಮೇಶ್ವರ್ ಅವರು ಖರ್ಗೆ ಅವರನ್ನ ಭೇಟಿ ಆಗಿದಾರಲ್ಲ, ಏನಿದೆ ಸ್ಟ್ರಾಟಜಿ? ಶರ್ಮಿತಾ, ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದವರು ಒಂದಷ್ಟು ಆಟವನ್ನ ಶುರು ಮಾಡಿದ್ದಾರೆ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರವಾಗಿನೇ ಪರಮೇಶ್ವರ್ ಅವರು ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ದಿಢೀರಾಗಿ ಭೇಟಿ ಮಾಡಿ ಮಾತುಕತೆ ನಡೆಸುವಂತದ್ದು. ಪರಮೇಶ್ವರ್ ಅವರು ಮತ್ತೆ ಖರ್ಗೆ ಅವರು ಒಂದೇ ಕಮ್ಯುನಿಟಿ ನಾಯಕರಾದ್ರೂ ಕೂಡ ಈಗ ಮುಖ್ಯಮಂತ್ರಿ ಸ್ಥಾನದ ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಇಲ್ಲೊಂದ್ ಕಡೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇರುವಂತದ್ದು, ಮತ್ತೆ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಆಗ್ಬಹುದು ಅನ್ನೋ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದೆಲ್ಲದರ ನಡುವೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನೇ ಇದ್ರೂ ಕೂಡ ಆ ಸಮಸ್ಯೆಗಳನ್ನ ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಸಿಕೊಳ್ಳಿ ಅನ್ನೋ ಒಂದು ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಈ ಒಂದು ಸಂದೇಶ ಇಲ್ಲೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ತಂದೊಡ್ಡಿದೆ ಅಂತಾನೆ ಹೇಳ್ಬಹುದು. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿ ಸ್ಥಾನವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನ ಮಾಡಿದ್ರು. ಈಗ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈಗ ಸಂದೇಶ ಕೊಟ್ಟ ಬಳಿಕವಾಗಿ ಈಗ ಸ್ಥಳೀಯ ಮಟ್ಟದ ನಾಯಕರೇ ಬಗೆಹರಿಸಿಕೊಳ್ಬೇಕು ಅನ್ನೋ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಅಂತಿಮವಾಗಿ ಒಂದ್ ವೇಳೆ ಏನಾದ್ರು ಹೈಕಮಾಂಡ್ ನಾಯಕರು ಈಗ ಯಥಾಸ್ಥಿತಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಒಂದು ಮನಸ್ಸನ್ನ ಮಾಡಬಹುದು ಅನ್ನೋ ವಿಶ್ವಾಸ ಮುಖ್ಯಮಂತ್ರಿ ಬಣದವರು ಇದ್ದಾರೆ. ಒಂದ್ ವೇಳೆ ಏನಾದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಮಾಡಬೇಕು ಅಂತ ಏನಾದ್ರು ಹೈಕಮಾಂಡ್ ನಾಯಕರು ಹೇಳ್ತು ಅಂತಂದ್ರೆ ಇಲ್ಲ ಒಂದ್ ಕಡೆ ಹಿರಿಯರನ್ನ ಆಧರಿಸಿ, ಅಂದ್ರೆ ಈಗಾಗಲೇ ಪರಮೇಶ್ವರ್ ಕೂಡ ಈ ಹಿಂದೆ 8 ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಿರಿಯರ ಸ್ಥಾನಮಾನ ಆಧಾರದ ಮೇಲೆ ಮತ್ತೆ ದಲಿತರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲೊಂದ್ ಕಡೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿ ಬಣದವರೇ ಇಲ್ಲ ಒಂದ್ ಕಡೆ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನ ಪಡ್ಕೊಳ್ಳುವಂತದ್ದು. ಅದ್ರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷವನ್ನು ಕೂಡ ಸತೀಶ್ ಜಾರಕಿಹೊಳಿಗೆ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಇಲ್ಲ ಒಂದ್ ಕಡೆ ತಂತ್ರಗಾರಿಕೆ
ಪ್ರಸ್ತಾಪವನ್ನ ಈಗಾಗಲೇ ಸಿದ್ದರಾಮಯ್ಯ ಬಣದವರು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಪರಮೇಶ್ವರ್ ಅವರು ಎಸಿಸಿ ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ, ಒಂದ್ ವೇಳೆ ಏನಾದ್ರೂ ಹೈಕಮಾಂಡ್ ನಾಯಕರು ಮಂಜನ್ನ ಮಾಡ್ತು ಅಂದ್ರೆ ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂತದ್ದು. ಅದಕ್ಕೆ ಸಕಾರಾತ್ಮಕವಾಗಿ ಎಲ್ಲ ಒಂದ್ ಕಡೆ ಎಸಿಸಿ ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸ್ಪಂದಿಸಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಖರ್ಗೆ ಅವರು ಕೂಡ ದಲಿತ ಸಮುದಾಯ ನಾಯಕರು ಮತ್ತೆ ಪರಮೇಶ್ವರ್ ಅವರಿಗೂ ಕೂಡ ಅತ್ಯಂತ ಹತ್ತಿರ ಬಲವಾದ ನಾಯಕರು ಮತ್ತೆ ಒಂದೇ ಕುಟುಂಬಸ್ಥರು ಅನ್ನೋ ಮಾತನ್ನ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಹೀಗಾಗಿ ಎಲ್ಲೊಂದ್ ಕಡೆ ಈ ಒಂದು ಬೆಳವಣಿಗೆಯಿಂದಾಗಿ ಬರುವಂತ ದಿನಗಳಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಆಸೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ತಣ್ಣೀರು ಎರಚುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮೈಸೂರಲ್ಲಿ ಹೇಳಿದ್ದಾರೆ, ಏನೇ ಇದ್ರೂ ಕೂಡ ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೆ ಬದ್ಧ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು ಅನ್ನುವಂಥದ್ದು. ಇನ್ನೂ ಕೂಡ ಸಿದ್ದರಾಮಯ್ಯ ಅವರು ಅದೇ ಮನಸ್ಥಿತಿಯಲ್ಲಿ ಇದ್ದಾರೆ, ರಾಹುಲ್ ಗಾಂಧಿ ಅವರು ನನ್ನ ಪರವಾಗಿದ್ದಾರೆ, ಹೈಕಮಾಂಡ್ ನನ್ನ ಪರವಾಗಿದ್ದಾರೆ ಅನ್ನುವಂಥದ್ದು. ಮತ್ತೆ ಸದನದಲ್ಲೂ ಕೂಡ ಈ ಒಂದು ವಿಚಾರವನ್ನು ಕೂಡ ಸಿದ್ದರಾಮಯ್ಯ ಪ್ರಸ್ತಾಪವನ್ನ ಮಾಡಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರೆಯುವಂತ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯ ಮನಸ್ಸನ್ನ ಮಾಡಿದ್ದಾರೆ. ಒಂದ್ ವೇಳೆ ಏನಾದ್ರು ಹೈಕಮಾಂಡ್ ನಾಯಕರು ಏನಾದ್ರು ಚೇಂಜ್ ಮಾಡಬೇಕು ಅಂತ ಸಂದರ್ಭ ಬಂತು ಅಂದ್ರೆ ಪರಮೇಶ್ವರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಬಣದ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಇವತ್ತು ಪರಮೇಶ್ವರ್ ಅವರು ಎಸಿಸಿ ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವಂತದ್ದು ಅನ್ನುವಂಥದ್ದು ಹೇಳಲಾಗ್ತಾ ಇರುವಂತದ್ದು ಕಾಂಗ್ರೆಸ್ ವಲಯದಲ್ಲಿ. ಶರ್ಮಿತಾ, ಕೃಷ್ಣ, ಈಗ ಗೊಂದಲ ಅನ್ನೋದು ಸ್ಥಳೀಯ ನಾಯಕರೇ ಇಲ್ಲೇ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ಖರ್ಗೆ ಅವರು ಹೇಳಿರೋದ್ರಿಂದ ಹೈಕಮಾಂಡ್ ಎಂಟ್ರಿ ಆಗದೆ ಈ ಸಮಸ್ಯೆ ಬಗೆಹರಿಯುತ್ತಾ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಮತ್ತೊಂದು ಕಡೆ ನೀವು ಹೇಳ್ದಂಗೆ ದಲಿತ ಸಿಎಂ ವಿಷಯ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ಹಿಂದೆ ರಾಜಣ್ಣನು ಹೇಳಿದ್ರು, ಪರಮೇಶ್ವರ್ ಅವರ ಲೆಕ್ಕ ಚುಕ್ತ ಆಗಬೇಕಲ್ಲ, ಅವ್ರು ಮಾಡಿದಂತ ಕೂಲಿಗೆ ಬೆಲೆ ಸಿಗಬೇಕಲ್ಲ ಅಂತಾನು ಹೇಳಿದ್ರು. ಈ ನಿಟ್ಟಲ್ಲಿ ಈಗ ಪಕ್ಷ ಸಂಘಟನೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ ಅಂತ ಖರ್ಗೆ ಅವರು ಯಾರಿಗೆ ಹೇಳಿದಂಗಾದ್ರೆ ಈ ಮೆಸೇಜ್ ಯಾರಿಗೆ ಕೊಟ್ರು? ಶರ್ಮಿತಾ, ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೀತಿರುವಂತಹ ಒಂದು ಆಂತರಿಕ ಗೊಂದಲದ ಬಗ್ಗೆ ಎಲ್ಲೊಂದ್ ಕಡೆ ಖರ್ಗೆ ಅವರು ಬೇಸರಗೊಂಡಿದ್ದಾರೆ. ಮತ್ತೆ ಪದೇ ಪದೇ ಡಿಸಿಎಂ ಡಿ ಕೆ ಶಿವಕುಮಾರ್ ಪರೋಕ್ಷವಾಗಿ ಪಕ್ಷಕ್ಕೆ ನಾನು ಶ್ರಮ ಪಟ್ಟಿದ್ದೇನೆ ಅನ್ನುವಂಥ ಸಂದೇಶವನ್ನ ಅವರ ಆಪ್ತ ಬಣದ ಶಾಸಕರು ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಪರೋಕ್ಷವಾಗಿ ಒಂದಷ್ಟು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಖರ್ಗೆ ಅವರು ಗಮನಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಈಗ ಖರ್ಗೆ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ರು ಕೂಡ ಅದೇ ಡಿಸಿಎಂ ಡಿ ಕೆ ಶಿವಕುಮಾರ್ ಜೊತೆಗೆ ಖರ್ಗೆ ಅವರು ಕೂಡ ಚೆನ್ನಾಗಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ರಬ್ಬಾಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಚ್ಚರಿಕೆ ನಡೆಯನ್ನ ಖರ್ಗೆ ಅವರು ತೋರಿದ್ರು. ಯಾವಾಗ ರಾಜ್ಯ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಉದ್ಭವ ಆದಂತಹ ಸಂದರ್ಭದಲ್ಲಿ ಅದನ್ನ ಶಮನಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯ ಮಟ್ಟದ ನಾಯಕರ ಬಗೆಹರಿಸಿಕೊಳ್ಳಿದ ಮಾತನ್ನ ಖರ್ಗೆ ಅವರು ಕೊಟ್ಟಂತ ಸಂದರ್ಭದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ನಡೆ ಏನಿರುತ್ತೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತೊಂದು ಕಡೆ ಈಗಾಗಲೇ ಖರ್ಗೆ ಅವರ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದ ಶಾಸಕರೆಲ್ಲರೂ ಕೂಡ ಸ್ವಾಗತವನ್ನ ಮಾಡಿರುವಂತದ್ದು. ಈಗಾಗಲೇ ಕೆ ಎನ್ ರಾಜಣ್ಣವರು ಕೂಡ ಪರಮೇಶ್ವರ್ ಅವರ ವಿಚಾರವಾಗಿ ಪರಮೇಶ್ವರ್ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಮತ್ತೆ ಪರಮೇಶ್ವರ್ ಕೂಡ ಕೊಡಬೇಕು, ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಮತ್ತೆ ಪರಮೇಶ್ವರ್ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಸೀನಿಯರ್ ನಾಯಕರು ಅಂತ ಹೇಳ್ಬೋದು. ಅವ್ರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ 8 ವರ್ಷಗಳ ಕಾಲ ಕೆಲಸವನ್ನ ಮಾಡಿದಂತರು. ಅವರ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಅದರ ಕಾರಣಾಂತರವಾಗಿ ಓಕೆ, ಫೈನ್, ಥ್ಯಾಂಕ್ ಯು ಕೃಷ್ಣ ಈ ಕ್ಷಣದ ಮಾಹಿತಿಗೆ. ಯುದ್ಧಕ್ಕೆ ಸಿದ್ಧ ಎಂಬ ಕಿಚ್ಚ ಸುದೀಪ್ ಹೇಳಿಕೆಯ ವಿಚಾರವಾಗಿ ಸುದೀಪ್ ಮಾತಿನ ಬಗ್ಗೆ ಸುದೀಪ್ ಆಪ್ತ ರಾಜು ಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅವತ್ತು ವೇದಿಕೆ ಮೇಲೆ ರಾಜು ಗೌಡ ಅವರು ಕೂಡ ಇದ್ರು. ಹುಬ್ಬಳ್ಳಿಯಲ್ಲಿ ಸುದೀಪ್ ಆಡಿದಂತ ಮಾತುಗಳಿಗೆ ಅವರು ಕೂಡ ಸಾಕ್ಷಿಯಾಗಿದ್ರು. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ರಾಜು ಗೌಡ. ಸುದೀಪ್ ಯಾರ ಬಗ್ಗೆ ಹೇಳಿದ್ರು? ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಸ್ಟಾರ್ ವಾರ್ ಅಭಿಮಾನಿಗಳ ಮಧ್ಯದಲ್ಲಿ ನಡೀತಾ ಇದೆ. ಸುದೀಪ್ ಅಣ್ಣ ಪೈರಸಿ ವಿರುದ್ಧ ಯುದ್ಧಕ್ಕೆ ಕರೆ ಕೊಟ್ಟಿದ್ದು ಮಾರ್ಕ್ ಸಿನಿಮಾ ಪೈರಸಿ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಸುದೀಪ್ ಅವರಿಗೆ ಒಂದು ಫೋನ್ ಕಾಲ್ ಬಂದಿತ್ತು. ಆ ಫೋನ್ ಬಂದ ಹಿನ್ನೆಲೆಯಲ್ಲಿ ಸುದೀಪ್ ಅವರು ವೇದಿಕೆ ಮೇಲೆ ಈ ತರ ಮಾತಾಡಿದ್ರು. ಇದೇ ಕಾರಣಕ್ಕೆ ಅವರು ಯುದ್ಧ ಅಂತ ಕರೆದಿದ್ದು, ಬೇರೆ ಯಾರ ಬಗ್ಗೆನು ಸುದೀಪ್ ಮಾತಾಡಿಲ್ಲ ಅಂತ ಹೇಳಿ ರಾಜು ಗೌಡ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ರಾಜು ಗೌಡ ಏನ್ ಹೇಳಿದ್ದಾರೆ? ನಮ್ಮ ರಿಪೋರ್ಟರ್ ಸತೀಶ್ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಹುಬ್ಬಳ್ಳಿ ನೆಲದಲ್ಲಿ ನಿಂತು ಯುದ್ಧಕ್ಕೆ ಸಿದ್ಧ ಅನ್ನುವಂಥ ಸುದೀಪ್ ಅವರ ಹೇಳಿಕೆ ಈಗ ಒಂದು ಬೇರೆಯ ಆಯಾಮಕ್ಕೆ ಹೋಗಿದೆ ಅಂತಾನೆ ಹೇಳ್ಬೋದು. ಸುದೀಪ್ ಅವರ ಆತ್ಮೀಯರು ಆದಂತಹ ರಾಜುಗೌಡರು ನನ್ನ ಜೊತೆಲಿದ್ದಾರೆ. ನಡೀತಿರುವಂತಹ ಒಂದಷ್ಟು ಚರ್ಚೆಗಳ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂಥದ್ದು ಸಿಂಪಲ್ ಆಗಿ ಇಷ್ಟೇ. ನಾನು ಅಣ್ಣ ಎಲ್ಲರೂ ನಾವು ಸ್ನೇಹಿತರು ಕುಂತಂಥ ಸಂದರ್ಭದಲ್ಲಿ ನಾವು ಕಾಮನ್ ಆಗಿ ಮಾತಾಡ್ತೀವಲ್ಲ, ಈಗ ನಮ್ಮ ರಾಜಕೀಯದ ಬಲ್ಲ ಮೂಲಗಳಿಂದ ಬಂದಂಥ ಸುದ್ದಿ ಅಂತ. ಆ ಥರ ಅಣ್ಣಗೊಂದು ಫೋನ್ ಬರ್ತದೆ, ಇಂಪಾರ್ಟೆಂಟ್ ಪರ್ಸನ್ಗಳಿಂದ ಫೋನ್ ಬರ್ತದೆ. ಫೋನ್ ಬಂದು ನೋಡ್ರಿ, ಪೈರಸಿ ನಿಮ್ಮ ವಿರುದ್ಧ ದೊಡ್ಡದಾಗಿ ಷಡ್ಯಂತ್ರ ಈ ಸರಿ ನಡೆದಿದೆ, ಅದ್ರ ಬಗ್ಗೆ ನಿಮ್ಮ ಫ್ಯಾನ್ಸ್ಗಳಿಗೆ ಸ್ವಲ್ಪ ಎಚ್ಚರಿಕೆ ಕೊಡಿ ಅಂತ ಹೇಳ್ತಾರೆ. ಹೇಳಿದಾಗ ನಾವೆಲ್ಲರೂ ಕುಂತಾಗ ಅದೊಂದು ಚರ್ಚೆ ಮಾಡ್ತೀವಿ. ಹೌದಣ್ಣ, ನಿಂದು ಯಾವಾಗಲೂ ನೋಡಿದ್ರೆ ನಿನ್ನ ಫಿಲಿಮ್ ಬಂದಾಗ ಪೈರಸಿ ಇದೊಂದು ದೊಡ್ಡ ಕಾಟ ಅದ, ಅದ್ರ ವಿರುದ್ಧ ನೀನು ಸೈಲೆಂಟ್ ಆಗಿರೋದನ್ನ ಸರಿಯಲ್ಲ, ಸ್ವಲ್ಪ ಅದ್ರ ವಿರುದ್ಧ ಏನಾದರೂ ಮಾಡಲೇಬೇಕು ಅಂತಂದಾಗ ಅವರು ಅದಂದ್ರೆ, ರಾಜು ಇದುವರೆಗೆ ಯಾರು ಪೈರಸಿ ಮಾಡ್ಯಾರ ಅಂತ ಯಾರ್ಯಾರು ಗೊತ್ತಾಗ್ತಿಲ್ಲ ಅಂತಂದು ಸುಮ್ಮನೆ ಕುಂತರೂ ಆಗಂಗಿಲ್ಲಣ್ಣ,
ಅದ್ರ ಬಗ್ಗೆ ಒಂದು ಏನಾರ ಮಾತಾಡ್ಬೇಕಂತ ಎಲ್ಲ ಸ್ನೇಹಿತರು ಕುಂತು ಮಾತಾಡಿದಾಗ ಅಣ್ಣ ಅಲ್ಲಿ ಮಾತಾಡಿದ ಸಂದರ್ಭದಲ್ಲಿ ತಾವು ತೊಗೊಂಡಿರೋ ಸುದೀಪ್ ಅಣ್ಣಾಜಿ ಮಾತಾಡಿದ ಸಂದರ್ಭದಲ್ಲಿ ಏನು ಮಾತಾಡಿದೆ ಅಂದರೆ, ನಾವೆಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ, ಚಿತ್ರರಂಗದ ಒಳಗೂ ಹೊರಗೂ. ಅಂದರೆ ಇವತ್ತು ನಾಳೆ ಫಿಲಿಮ್ ಮಾಡೋದೇ ದೊಡ್ಡ ಒಂದು ಸಾಹಸದ ಕೆಲಸ ಇದೆ. ಅಷ್ಟೆಲ್ಲ ಮಾಡಿದ ಮೇಲೂ ಈ ಪೈರಸಿ ವಿರುದ್ಧ ಹೋರಾಟ ಮಾಡೋದಲ್ಲ ದೊಡ್ಡದು. ಆ ಒಂದು ಯುದ್ಧಕ್ಕೆ ರೆಡಿ ಅಂತ ಅಣ್ಣ ಹೇಳಿದಾನೆ ಹೊರತಾಗಿ ಯಾರೋ ಒಬ್ಬರು ಸ್ಟಾರ್ ಬಗ್ಗೆನೂ ಅವರು ಮಾತಾಡಿಲ್ಲ, ಯಾರೇ ಒಂದು ಫಿಲಿಮ್ ಬಗ್ಗೆನೂ ಮಾತಾಡಿಲ್ಲ. ಅಲ್ಲಿ ಹೇಳಿಕೆ ಬಂದು ನಾವು ನಿನ್ನೆ ನೋಡ್ತಿದ್ದಾಗ ಮಾಧ್ಯಮಗಳಲ್ಲಿ ಕೆಲವೊಂದು ಬೇರೆ ಬೇರೆ ಚರ್ಚೆಗಳೇ ಸ್ಟಾರ್ಟ್ ಆಯಿತು. ಯಾಕಂತಂದರೆ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಅಣ್ಣ ಮಾತಾಡಿರೋದಿರ್ಬೋದು, ನಾವು ಮಾತಾಡೋದಿರ್ಬೋದು ಈ ಪೈರಸಿ ವಿರುದ್ಧನೇ. ಮತ್ತು ಕೆಲವೊಂದು ಜನ ಏನು ಮಾಡ್ತಿದ್ದಾರೆ, ಸುಮ್ಮನೆ ಈ ಇತ್ತೀಚಿನ ದಿನಗಳಲ್ಲಿ ಸುದೀಪ್ ಅಣ್ಣನ ಫಾಲೋವರ್ಸ್ ಅಂತೇಳಿ, ಫ್ಯಾನ್ಸ್ ಅಂತೇಳಿ ಫೇಕ್ ಅಕೌಂಟ್ಗಳು ಮಾಡಿ ಫೇಕ್ ಸುದ್ದಿನ ಹಡಿಸೋಂಥ ಕೆಲಸವನ್ನು ಮಾಡಕತ್ತಿದ್ದಾರೆ. ನಾವು ಅದಕ್ಕೆ ಹೇಳಿದ್ವಿ, ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದರೆ ಕ್ಲಾಸ್ ಫ್ಯಾನ್ಸರ, ಅಂತಿಂಥವ್ರಲ್ಲ. ಅವ್ರಿಗೂ ಒಂದು ಸಂದೇಶ ಮುಟ್ಲಿ. ಈ ಥರ ಮಾಡೋದ್ರಿಂದ ಒಳ್ಳೇದಲ್ಲ ರೀ. ಯಾಕಂದರೆ ಇಂಡಸ್ಟ್ರಿನ ಎಲ್ಲರೂ ಸೇರಿ ಬೆಳೆಸೋದು ಮಾಡಬೇಕು. ಅದನ್ನು ಬಿಟ್ಟು ಈ ಥರ ಮಾಡೋದ್ರಿಂದ ಭಾಳಷ್ಟು ಜನರಿಗೆ ತೊಂದರೆ ಆಗ್ತದೆ. ಇವತ್ತು ಎಷ್ಟೋ ಥಿಯೇಟ್ರ್ಗಳು ಮುಚ್ಚೋಗಿದ್ದಾವೆ, ಎಷ್ಟೆಷ್ಟು ಸಮಸ್ಯೆ ಆಗ್ತದೆ. ಅದಕ್ಕೆ ಅವ್ರ ವಿರುದ್ಧ ಇದು ಹೋರಾಟ ಹೊರತು, ಯುದ್ಧ ಹೊರತು ಬೇರೆ ಯಾರ ವಿರುದ್ಧನೂ ಅಲ್ಲ. ಯಾವುದೇ ಒಂದು ಫಿಲಿಮ್ ವಿರುದ್ಧನೇ ಅಲ್ಲ, ಯಾರೊಬ್ಬ ಸೂಪರ್ ಸ್ಟಾರ್ ವಿರುದ್ಧನೂ ಅಲ್ಲ. ಈ ಒಂದು ಸುದೀಪ್ ಅವರ ಹೇಳಿಕೆ ನಂತರ ನಿನ್ನೆ ಕೂಡ ದಾವಣಗೆರೆಯಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಮಾತು ಹೇಳಿದ್ದಾರೆ. ಸೊ ಅದೆಲ್ಲೋ ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ ಅನ್ನುವಂಥ ವಿಚಾರವಾಗಿ ಚರ್ಚೆಗಳಾಗ್ತಾ ಇದೆ ಸರ್. ಅದಕ್ಕೆ ಏನು ಹೇಳ್ಬೇಕು ನಮ್ಗೆ ಗೊತ್ತಾಗ್ತಿಲ್ಲ. ಅಕ್ಕ ಏನು ಮಾತಾಡಿದ ಅನ್ನೋದು ನಮಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಏನಂತಂದರೆ, ಅಣ್ಣ ಸುದೀಪ್ ಅಣ್ಣಾಜಿ ಯಾರ ಬಗ್ಗೆನೂ ಮಾತಾಡಿಲ್ಲ, ಯಾರ ಹೆಸ್ರನ್ನೂ ತೊಗೊಂಡಿಲ್ಲ. ಅವ್ರು ಹೇಳಿದ್ದಾರೆ ಅಷ್ಟೇ, ಯುದ್ಧಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ, ಯುದ್ಧಕ್ಕೆ ರೆಡಿ ಆಗಬೇಕು. ಯಾರ ವಿರುದ್ಧ ಯುದ್ಧ ಮಾಡ್ತಿರೋದು? ಪೈರಸಿ ಎಂಬ ಭೂತದ ವಿರುದ್ಧ ಯುದ್ಧ ಹೊರತಾಗಿ ಬೇರೆ ಯಾರ ವಿರುದ್ಧನೂ ಯುದ್ಧ ಅಲ್ಲ. ಇದಿಷ್ಟು ಮಾಜಿ ಸಚಿವರಾದಂಥ ರಾಜೇಗೌಡರ ಮಾತಾಗಿತ್ತು. ಸೈನೋಡ್ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಲ್ಲಿ ಸುಮಾರು 200 ಮನೆಗಳನ್ನ ತೆರವು ಮಾಡಲಾಗಿದೆ. ಹಾಗಾಗಿ 3ನೇ ದಿನವೂ ಫಕೀರ್ ಕಾಲೋನಿ ನಿವಾಸಿಗಳು ಪರದಾಟವನ್ನ ಪಡ್ತಾ ಇದ್ದಾರೆ. ಬೀದಿಯಲ್ಲೇ ಮಕ್ಕಳನ್ನ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ 200 ಕುಟುಂಬಗಳು. ಸರಿಯಾಗಿ ಆಹಾರ ಸಿಗ್ತಾ ಇಲ್ಲ ಅವರಿಗೆ, ಶೌಚಾಲಯದ ವ್ಯವಸ್ಥೆ ಇಲ್ಲ, ಮಕ್ಕಳು ಬುಕ್ಸ್ ಎಲ್ಲ ಆ ಮನೆಯಲ್ಲೇ ನೆಲಸಮ ಆಗಿರೋದ್ರಿಂದ ಶಾಲೆಗೆ ಹೋಗೋಕ್ಕೂ ಆಗ್ತಾ ಇಲ್ಲ ಮಕ್ಕಳಿಗೆ. ಬೀದಿಯಲ್ಲೇ ಇವೆ ಮಕ್ಕಳು ಊಟ ತಿಂಡಿ ಕುಡಿಯೋ ನೀರಿಗೂ ಪರದಾಟವನ್ನ ಪಡ್ತಾ ಇದ್ದಾರೆ. ವೋಟ್ ಹಾಕೊಂಡಂತ ಜನಪ್ರತಿನಿಧಿಗಳು ಇವರನ್ನೀಗ ಮರ್ತು ಬಿಟ್ಟಿದ್ದಾರೆ. ತೆರವು ಓಕೆ, ಏನೋ ಅಕ್ರಮ ಆಗಿದೆ, ತೆರವು ಮಾಡಿದ್ದಾರೆ ಓಕೆ, ಬೇರೆ ಕಡೆ ನಮಗೆ ಮನೆ ಕಟ್ಕೊಡಿ ಅಂಥೇಳಿ ನಿವಾಸಿಗಳಿಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇವತ್ತು ಶಾಸಕ ಕೃಷ್ಣ ಬೈರೇಗೌಡ ಸ್ಥಳಕ್ಕೆ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಇವತ್ತು 3ನೇ ದಿನ ಇದೇ ಪರಿಸ್ಥಿತಿ ಮುಂದುವರೆದಿದೆ. ಇವು ಮನೆಯಲ್ಲಿ ಹೊಡೆದಾಗ್ ಬಿಟ್ಟಿದ್ದಾರೆ. ಇವಾಗಿನಿಂದ ನಮಗೆ ಯಾರು ಬಂದಿಲ್ಲ ನ್ಯಾಯ ಕೇಳಕ್ಕೆ. ಯಾರು MLA ಬಂದಿಲ್ಲ, ಯಾರು DSPನೂ ಬಂದಿಲ್ಲ, ಗೋರ್ಮೆಂಟ್ನಿಂದ ಯಾವ ಅಪಚಾರನೂ ಬಂದಿಲ್ಲ ಅಣ್ಣ. ಈ ಊಟನೂ ಹೋಗ್ತಾಳೆ. ನಮ್ಮ ಮನೆ ಇಲ್ಲಾಂದ್ರೆ ಊಟ ತಿಂದು ಏನು ಮಾಡಬೇಕು, ನೀರು ಕುಡ್ದು ಏನು ಮಾಡಬೇಕು, ಜೀವನ ಮಾಡೋದು ಹೆಂಗೆ, ಮಲ್ಕೊಂಡದ್ದು ಹೆಂಗೆ, ಇರೋದು ಹೆಂಗೆ? 3 ದಿವಸದಿಂದ ಚಳಿಗೆ ಇಲ್ಲಿಂಗೆ ಇದ್ದೀವಿ. ಒಂದು ರಿಪ್ಲೈ ಬಂದಿಲ್ಲ. ಮನೆ ಕೊಡ್ತೀವಿ, ಜಾಗ ಕೊಡ್ತೀವಿ ಅಂತ ಒಂದು MLAನಿಂದ ಯಾರು ಗೋರ್ಮೆಂಟ್ನಿಂದ ಒಂದು ರಿಪ್ಲೈ ಬಂದಿಲ್ಲ. ನಮಗೆ ಮನೆ ಬೇಕು, ನಮ್ಮ ಫಕೀರ್ ಲೇಔಟ್ ನಮಗೆ ಬೇಕು. ಎಲ್ಲ ಮನೆ ಹೊಡೆದಾಕ್ಬಿಟ್ಟು ಕೆಲಸ ಕಾರ್ಯ ಬಿಟ್ಬಿಟ್ಟು ಈ ಥರ ಸುತ್ತಾಡ್ತಾ ಇದ್ದೀರಿ. ಊಟ ನಾಷ್ಟ ಎಲ್ಲರೂ ದಾನ ಮಾಡಿಕೊಂಡು ದಯವಿಟ್ಟು ನಮ್ಗೆ ಏನೈತೆ ಜಮೀನು ಅಮ್ಮದಿಂದ ಮಾಡಿಕೊಟ್ರೆ ದೇವ್ರು ಒಳ್ಳೇದಾಗ್ತದೆ. ಎಷ್ಟು ಎಲ್ಲ ಹಿಂಗೆ ಬಂದ್ಬಿಟ್ಟವ್ರೆ, ಚಳಿ ಇರೋಕ್ಕಾಗ್ತಾ ಇಲ್ಲ, ನಮ್ಗೇನು ಮಾಡೋಕ್ಕಾಗ್ತಾಯಿಲ್ಲ. 25 ವರ್ಷದಿಂದ ಇಲ್ಲಿ ಇದ್ದೀರಿ. ಇದು ನೀರು ಹಾಕ್ತೀರಿ, ಎಲ್ಲ ಮಾಡಿಕೊಡ್ತೀರಿ, ಎಲ್ಲ ಸೌಕರ್ಯ ಮಾಡ್ಕೊಡಿ, ಏನು ಮಾಡಿಕೊಡ್ತಾ ಇಲ್ಲ. ಊಟ ತಿಂಡಿ ಎಲ್ಲ ನಾವು ಅಲ್ಲಿ ಫ್ಯಾಕ್ಟ್ರಿಯಿಂದ ಮಾಡಿಕೊಟ್ಟು ಇಲ್ಲಿ ತಗೊಂಡು ಬಂದು ಎಲ್ಲರಿಗೂ ದಾನ ಮಾಡ್ತಾ ಇದ್ದೀರಿ. ನಾವು ಯಾರಾದರೂ ಮಿನಿಸ್ಟರ್, ಯಾರಾದರೂ ಗೌರ್ಮೆಂಟಿಂದ ಯಾರಾದರೂ ಬಂದು ಸಹಾಯ ಮಾಡ್ತಾ ಇದ್ದಾರೆ ಏನು ಸರ್? ಯಾರೂ ಬರ್ತಾ ಇಲ್ಲ. ಬರೇ ನೋಡಿ ಕತ್ಲಿನಲ್ಲಿ ಚಳಿನಲ್ಲಿ ಎಲ್ಲ ಇಲ್ಲಿ ಮಾಡ್ಕೊಂಡು ಬೆಂಕಿ ಹಾಕ್ಕೊಂಡು ಇಲ್ಲೇ ಮನೆ ಹತ್ರನೇ ಕೂತ್ಕೊಂಡಿದ್ದೀವಿ. ಎಲ್ಲ ರಾತ್ರಿ ಎಲ್ಲ ನೈಟ್ ಎಲ್ಲ ಇಲ್ಲೇ ಇದ್ದೀವಿ. ಮಲ್ಕೊಳ್ಳೋದು ಯಾವಾಗ ನಮ್ಮ ನೋಡಿ ರಾತ್ರಿ ನೋಡಿದ್ರೆ ಮಣ್ಣಿಂದ ಕಿವಿ ನೋವು ಬಂದುಬಿಟ್ಟು ರಕ್ತ ಬರ್ತಿತ್ತು ನನ್ನ ಕಿವಿಯಿಂದ ಚಳಿಗೆ. ನಾನು ಏನು ಮಾಡಬೇಕು ಸರ್? ಯಾರಿದ್ದಾರೆ ನಮಗೆ? ನೋಡಿ ಹೆಂಗೆ ಮಾಡಿದ್ದಾರೆ ನನ್ನ ಮನೆ. ಹಕ್ಕುಪತ್ರ ಅಂತ ಒಂದು ಪತ್ರ ಕೊಟ್ಟಿದ್ದಾರೆ ಬೈರೇಗೌಡ ಅವರು 2018ರಲ್ಲಿ. ಏನಿದೆ ಅಂದರೆ 3 ತಿಂಗಳ ಒಳಗಡೆ ಇದ್ದು ಗೌರ್ಮೆಂಟ್ಗೆ ಲೆಟ್ರ್ ಕೊಟ್ಟು ಗೌರ್ಮೆಂಟ್ ಫೀಸ್ ಏನಿದೆ ಅದು ಕೊಟ್ಬಿಟ್ಟು ನೀವು ಹಕ್ಕುಪತ್ರ ಪಡ್ಕೋಬೋದು ಅಂತ ಅದರಲ್ಲಿ ಮೆನ್ಷನ್ ಇದೆ. ಯಾಕೆ ನೀವು ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಕ್ಕೆ ಕೊಟ್ರಿ? ಯಾಕೆ ನೀವು ಬೆಸ್ಕಾಮ್ದು ಕಲೆಕ್ಷನ್ ಕೊಟ್ರಿ? ಕಂಬ ಯಾಕೆ ಕೊಟ್ರಿ? ನೀವು ಮೀಟ್ರ್ ಯಾಕೆ ಕೊಟ್ರಿ? ಗೌರ್ಮೆಂಟ್ ಲ್ಯಾಂಡ್ ಅಲ್ಲ ಇದು. ನೀವು ಹೆಂಗೆ ನೀವು ಬೆಸ್ಕಾಮ್ ಅವ್ರಿಗೆಲ್ಲ ಹೇಳ್ತೀರಾ ಅಲರ್ಟ್ ಮಾಡೋಕ್ಕೆ? ಫಕೀರ್ ಅವ್ರದ್ದು ಸಪ್ರೇಟು. ಫಕೀರ್ ಅವ್ರಿಗೆ ಏನು ಕಷ್ಟ ಬಂದಿದೆಯೋ ಅವರು ನೀವೆಲ್ಲ ತಡೆಗಟ್ಟಬೇಕು.
ನೀವೆಲ್ಲ ಬಂದು ನಿಂತ್ಕೋಬೇಕು. ಯಾರು ನೀವು ದುಡ್ಡು ತಿಂದು ಮಾಡಿದ್ದೀರಾ ಅದು ನೀವು ಅವ್ರಿಗೆ ವಾಪಸ್ ಕೊಡಬೇಕು. ಯಾಕಂದರೆ ಗೋರ್ಮೆಂಟು ಅದಕ್ಕೆ ಕೈ ಜೋಡಿಸಿದೆ. ಸ್ಕೂಲ್ಗೆ ಹೋಗಲ್ಲ? ಹೋಗ್ತೀನಿ ಸರ್. ಯಾಕೆ ಇವತ್ತು ಮತ್ತೆ ಹೋಗಿಲ್ಲ? ಬ್ಯಾಗ್ ಲೇದು. ಎಷ್ಟನೇ ಕ್ಲಾಸು? 4th. ಇನ್ನು ಫಕೀರ್ ಕಾಲೋನಿ ನಿವಾಸಿಗಳ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ನಮ್ಮ ಪ್ರತಿನಿಧಿ ಆಶಿಕ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ. ಅನಧಿಕೃತವಾಗಿ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಅನ್ನುವಂಥ ಆರೋಪದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು 2 ದಿನಗಳ ಹಿಂದೆ, ಇವತ್ತು 3ನೇ ದಿನ, ಇಲ್ಲಿರುವಂಥ ಮನೆಗಳನ್ನು ನೆಲಸಮ ಮಾಡಿತ್ತು. ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಇರುವಂಥ ಫಕೀರ್ ಕಾಲೋನಿಯಲ್ಲಿರುವಂಥ 125ಕ್ಕೂ ಅಧಿಕ ಮನೆಗಳನ್ನು JCB ಮೂಲಕವಾಗಿ ಸಂಪೂರ್ಣವಾಗಿ ಅಧಿಕಾರಿಗಳು ಬಂದು ಪೊಲೀಸ್ ಭದ್ರತೆಯಲ್ಲಿ ನೆಲಸಮ ಮಾಡಿ ಹೋಗಿದ್ರು. ಇವತ್ತಿಗೆ ಘಟನೆ ನಡೆದು 3 ದಿನಗಳು ಕಳೀತಾ ಇದೆ. ಈ 3 ದಿನಗಳು ಸಂಪೂರ್ಣವಾಗಿ ಇಲ್ಲಿರುವಂತಹ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಮಕ್ಕಳಿಗೆ ಆಹಾರ ಇಲ್ಲ, ಯಾರಿಗೂ ಕೂಡ ಆಹಾರ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಮಹಿಳೆಯರು, ಮಕ್ಕಳು, ವೃದ್ಧರೆಲ್ಲರೂ ಕೂಡ ಬೀದಿಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಇರುವಂಥದ್ದು. 2 ದಿನಗಳ ಹಿಂದೆ ಏಕಾಏಕಿಯಾಗಿ ಬೆಳಿಗ್ಗೆ 5-6 ಗಂಟೆ ಸುಮಾರಿಗೆ ಬುಲ್ಡೋಸರ್ಗಳನ್ನು ತಂದು ಅನಧಿಕೃತ ಅನ್ನುವಂಥ ನೆಪದಲ್ಲಿ ಇಲ್ಲಿರುವಂಥ ಮನೆಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿದ್ದಾರೆ. ಇಲ್ಲಿರುವಂಥ ಅವರ ವಸ್ತುಗಳನ್ನು ಕೂಡ ಹೊರತೆಗೆಯೋದಕ್ಕೆ ಅವಕಾಶ ಕೊಡದೆ ಸಂಪೂರ್ಣವಾಗಿ ಕೇವಲ ಜನರನ್ನು ಹೊರಗಡೆ ಕಳಿಸಿ ಮನೆಗಳನ್ನು ನೆಲಸಮ ಮಾಡಿರುವಂಥದ್ದು. ಹೀಗಾಗಿ ಇಲ್ಲಿರುವಂಥ ನಿವಾಸಿಗಳು ಸುಮಾರು 400ರಿಂದ 500 ಮಂದಿ ಜನರಿದ್ದಾರೆ. 500 ಮಂದಿ ಜನರಿಗೂ ಕೂಡ ಇದೀಗ ಬೇರೆ ದಿಕ್ಕು ದೆಸೆ ತೋಚದೆ ಇಲ್ಲೇ ಈ ನೆಲಸಮ ಆಗಿರುವಂಥ ಜಾಗದಲ್ಲಿ ಅವರು ವಾಸ ಮಾಡ್ತಾ ಇರುವಂಥದ್ದು. ಇನ್ನು ಕೆಲವರು ಆ ಬೀದಿಗಳಲ್ಲಿ ಆಶ್ರಯವನ್ನು ಪಡೆದುಕೊಂಡಿರುವಂಥದ್ದು. ಮತ್ತು ಇಲ್ಲೆಲ್ಲಿ ಶಾಲೆಗಳ ಆವರಣ ಇದೆ, ಯಾರ ಮನೆಗಳ ಮುಂಭಾಗದಲ್ಲಿ ವರಾಂಡ ಇದೆ, ಅಲ್ಲೆಲ್ಲವೂ ಕೂಡ ಆಶ್ರಯವನ್ನು ಪಡಿತಾ ಇರುವಂಥದ್ದು. ಇದುವರೆಗೂ ಕೂಡ ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಅನ್ನುವಂಥ ಒಂದು ಬೇಸರವನ್ನು ಕೂಡ ಇಲ್ಲಿರುವಂಥ ಜನರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಕೊಂಡಯ್ಯ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಇನ್ಮುಂದೆ ಅನೈತಿಕ ಸಂಬಂಧ ಬೇಡ ಅಂತ ಕಟ್ ಮಾಡಿದ್ದಕ್ಕೆ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಹುಡುಗನ ಮೇಲೆ ಹಲ್ಲೆಯನ್ನ ಮಾಡಿಸಿದ್ದಾಳೆ ದೀಪಾ. ಆಕೆಯನ್ನು ಅರೆಸ್ಟ್ ಮಾಡಲಾಗಿದೆ. ದೊಡ್ಡಬಳ್ಳಾಪುರದ ದೊಡ್ಡ ಬೆಳವಂಗಲ ಪೊಲೀಸರಿಂದ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. ದೀಪಾ ಎಂಬಾಕೆ ಜೊತೆಯಲ್ಲಿ ಸಂಬಂಧವನ್ನ ಇಟ್ಕೊಂಡಿದ್ದಂತೆ ಕಾರ್ತಿಕ್ ಮನೆಯವರು ಬುದ್ಧಿವಾದ ಹೇಳಿದ್ದಾರೆ. ಬುದ್ಧಿವಾದ ಹೇಳಿದ ಮೇಲೆ ದೀಪಾ ಸಹವಾಸ ಬೇಡ ಅಂತೇಳಿ ಕಾರ್ತಿಕ್ ದೂರ ಆಗಿದ್ದಾನೆ. ಇಷ್ಟಕ್ಕೆ ಸಿಟ್ಟಾಗಿದೆ ದೀಪಂಗೆ. ಮಾರಕಾಸುಗಳಿಂದ ಮಾರಣಾಂತಿಕ ಹಲ್ಲೆಯನ್ನ ಮಾಡಿಸಿದ್ದಾಳೆ ದೀಪಾ. ಸಮಯ ಪ್ರಜ್ಞೆಯಿಂದ ಪ್ರಾಣಾಪಾಯದಿಂದ ಕಾರ್ತಿಕ್ ಪಾರಾಗಿದ್ದಾನೆ. ಈಗ ದೀಪಾ ಹಾಗೂ ಮತ್ತೊಬ್ಬನನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ.